ಇವತ್ತು ನಾವು ಈ ಒಂದು ಆ ರಾಮರಾಜ್ಯ ಅನ್ನುವುದ್ರ ಬಗ್ಗೆ ತಿಳ್ಕೊಳ್ಳೋಣ. ರಾಮರಾಜ್ಯ ಅಂದ್ರೆ ಈಗೆಲ್ಲ ಗೊತ್ತು. ರಾಮಲೆಲ್ಲ ಪ್ರತಿಷ್ಠಾಪನೆ ಆಗಿದೆ ಉತ್ತರ ಪ್ರದೇಶ ನಮ್ಮ ಅಯೋಧ್ಯೆಯಲ್ಲಿ. ಏನಕ್ಕೆ ಎಲ್ಲ ರಾಮ ಅಂದ್ರೆ ಅಷ್ಟು ಇಷ್ಟಪಡ್ತಾರೆ, ರಾಮ ಅಂದ್ರೆ ಅಷ್ಟು ಆರಾಧ್ಯ ದೈವ ಎಲ್ಲರಿಗೂನು. ರಾಮರಾಜ್ಯ ಅಂತ ಕರೀತಾರೆ. ಆದ್ರೆ ಎಲ್ಲೂ ಕೃಷ್ಣ ರಾಜ್ಯ ಅನ್ನಲ್ಲ, ಬುದ್ಧ ರಾಜ್ಯ ಅನ್ನಲ್ಲ, ರಾಮರಾಜ್ಯ ಅಂತಾನೆ ಕರೀತಾರೆ. ಅಂದ್ರೆ ಆ ರಾಮನ ಕರ್ತವ್ಯ ನಿಷ್ಠೆ ಮತ್ತೆ ತ್ಯಾಗ ಮನೋಭಾವ. ಸೊ ಇಲ್ಲಿ ರಾಮನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ, ರಾಮ ಆ ಒಂದು 14-15 ವರ್ಷ ವಯಸ್ಸು ಬಂದಾಗ ದಶರಥ ಏನ್ ಮಾಡ್ತಾರೆ, ರಾಮನ ಅಣ್ಣ ತಮ್ಮಂದ್ರ ಜೊತೆ ಆ ಎಲ್ಲಾ ಕಡೆ, ಅಂದ್ರೆ ಈಗ ಮಕ್ಳಿಗೆ ಏನು ಅಂದ್ರೆ, ನಾವು ಮನೆಯಲ್ಲೇ ಇಟ್ಕೊಂಡು ಬೆಳೆಸ್ತಾ ಇದ್ರೆ ದೊಡ್ಡವರಾಗೋರ್ಗು ಎಲ್ಲೂ ಆಚೆನೆ ಕಳಿಸ್ದೆ, ಅವ್ರು ಮನೆಯಲ್ಲೇ ಇಟ್ಕೊಂಡು ನಾವು ಒಂದು ಒಳ್ಳೆ ಕಂಫರ್ಟ್ ಝೋನ್ ಅಲ್ಲಿ ಕೂರಿಸ್ಬಿಟ್ರೆ ಜಾಸ್ತಿ ಕಲಿತಾರ? ಅವರು ಕಲಿಯಲ್ಲ. ಅದ್ರ ಬದಲು ಅವ್ರನ್ನ ನಾವು ಹಾಸ್ಟೆಲ್ ಬಿಟ್ರೆ ಏನಾಗುತ್ತೆ, ಅವ್ರು ಎಷ್ಟೋ ಎಲ್ಲಾ ತರ ರೆಸ್ಪಾನ್ಸಿಬಿಲಿಟೀಸ್ನು ಅವರು ತಗೊಂತಾರೆ. ನಮ್ಮ ಹತ್ರ ಇದ್ದಿದ್ದಕ್ಕೂನು ಅವರು ಸ್ವಂತವಾಗಿ ಅವರೇ ಅಂದ್ರೆ ಆ ಪ್ರಪಂಚನ ನೋಡ್ತಾ ಇದ್ರೆ ಅವ್ರಿಗೆ ಬರೋ ನಾಲೆಡ್ಜೇ ಬೇರೆ. ಎಲ್ಲ ಅವರೇ ಮೇಂಟೈನ್ ಮಾಡ್ಬೇಕಾಗುತ್ತೆ. ಅವಾಗ ತುಂಬಾನೇ ಕಲಿತಾರ ಅವರು. ಇಲ್ಲಿದ್ದಾಗ ತುಂಬಾ ಡಿಪೆಂಡಬಲ್ ಆಗಿರ್ತಾರೆ ನಮ್ಮ ಜೊತೆನೆ ಆ ಮಕ್ಳಿದ್ದಾಗ. ಯಾವಾಗ ನಾವು ಅವ್ರನ್ನ ಆಚೆ ಸ್ವಲ್ಪ ಬಿಡ್ತೀವಿ, ಆಗ ಅವರು ಇಂಡಿಪೆಂಡೆಂಟ್ ಆಗಿ ಸ್ವಲ್ಪ ಡಿಸಿಷನ್ಸ್ ತಗೊಳ್ಳೋದಾಗ್ಲಿ, ಪ್ರಪಂಚ ಅಂದ್ರೆ ಏನು ಅನ್ನೋದಾಗ್ಲಿ ನೋಡ್ತಾರೆ. ಅದೇ ತರ ಆಗಿನ ಕಾಲದಲ್ಲೇನೆ ದಶರಥನು ತಮ್ಮ ಮಕ್ಕಳು ಒಂದು ವಯಸ್ಸಿಗೆ ಬಂದಿದ್ದಾರೆ, ಈಗ ಅವ್ರನ್ನ ಸ್ವಲ್ಪ ಪ್ರಪಂಚ ಪರ್ಯಟನೆ ಕಳ್ಸಿದ್ರೆ ಅವ್ರಿಗೆ ಸ್ವಲ್ಪ ಒಂದು ಆ ನಾಲೆಡ್ಜ್ ಅನ್ನೋದೇನಿದೆ ಅದನ್ನ ಗೇನ್ ಮಾಡ್ಕೊಂಡ್ ಬರ್ತಾರೆ ಅಂತ ಬಿಡ್ತಾರೆ ಆಚೆ, ಓಡಾಡ್ಕೊಂಡ್ ಬನ್ನಿ ಅಂತ. ಆವಾಗ ಏನಾಗುತ್ತೆ, ಇಲ್ಲಿ ರಾಮ ಎಲ್ಲಾ ಕಡೆ ಓಡಾಡ್ಕೊಂಡು ಎಲ್ಲಾ ಆಶ್ರಮಗಳು, ಅವಾಗೆಲ್ಲ ಏನಿರುತ್ತೆ ಆಚೆ ಓಡಾಡಿದ್ರೆ ಜಾಸ್ತಿ ಎಲ್ಲಾ ಕಡೆ ಆಶ್ರಮಗಳಿರುತ್ತೆ, ಎಲ್ಲ ಅಥವಾ ಪ್ರಪಂಚದಲ್ಲಿರೋ ಕಷ್ಟಗಳು ಕಾಣ್ತಾ ಇರುತ್ತೆ. ಈ ತರ ಎಲ್ಲಾ ಪರ್ಯಟನೆ ಮಾಡ್ಬಂದು ಬರ್ತಿದ್ದಂಗೆ ಏನ್ ಮಾಡ್ತಾರೆ, ರೂಮಲ್ಲಿ ಹೋಗಿ ಬಾಗ್ಲಾಕೊಂಡು ಕುತ್ಕೊಂಡ್ಬಿಡ್ತಾರೆ ರಾಮ. ಯಾರೇ ಕರೆದ್ರು ಆಚೆ ಬರಲ್ಲ. ಇದ್ ಯಾಕೆ ಈ ತರ, ಯಾಕೆ ಅಂತಂದಾಗ ಕೇಳ್ತಾ ಇದ್ರೆ, ಇಲ್ಲ ನಾನುನು ಅಲ್ಲಿ ಎಲ್ಲಾ ಋಷಿಗಳು ಎಲ್ಲೋದ್ರುನು ತಪಸ್ ಮಾಡ್ತಾ ಕೂತಿದ್ರು, ಧ್ಯಾನ ಮಾಡ್ತಾ ಕೂತಿದ್ರು. ಸೊ ನಾನುನು ಧ್ಯಾನ ಮಾಡ್ಬೇಕು, ನನಗೂನು ಇದ್ ಯಾವ್ದು ಬೇಡ, ನಾನು ಅಲ್ಲಿ ಅವ್ರ ತರನೇ ತಪಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ಬೇಕು ಅಂತ ಒಳಗಿಂದ ಆಚೆ ಬರ್ತಾನೆ ಇರ್ಲಿಲ್ಲ. ಚಿಕ್ಕ ಹುಡುಗ ಅವಾಗಿನ. ಆತರ ಕೂತ್ಕೊಂಡ್ಬಿಟ್ಟಾಗ ಇವ್ರಿಗೆ ತಂದೆಗೆ ಹೆದರಿಕೆ ಆಗೋಗುತ್ತೆ, ಇದೇನಪ್ಪ ಇವ್ನ ಈ ತರ ಮಾತಾಡ್ತಾ ಇದ್ದಾನೆ, ನನ್ನ ಮುಂದೆ ರಾಜ್ಯ ನಡೆಸೋನು ಈ ತರ ಅಂದ್ಬಿಟ್ರೆ ಹೆಂಗೆ, ಏನಾಗ್ಬೇಕು ಪ್ರಪಂಚ, ನನ್ನ ದೇಶ ಏನಾಗ್ಬೇಕು ಅಂತ ಯೋಚನೆ ಆಗೋಗುತ್ತೆ. ಸೊ ಅವಾಗ ವಿಶ್ವಾಮಿತ್ರನ್ ಕರೆಸ್ತಾರೆ. ವಿಶ್ವಾಮಿತ್ರರು ಫಸ್ಟ್ ಗುರು ರಾಮಂಗೆ ಅವ್ರಿಗೆ ಇದನ್ನೆಲ್ಲ ಬಿಲ್ವಿದ್ಯೆ ಎಲ್ಲ ಹೇಳ್ಕೊಟ್ಟಿದ್ದು ಆಕ್ಚುಲಿ ಫಸ್ಟ್ ವಿಶ್ವಾಮಿತ್ರರು. ಸೊ ವಿಶ್ವಾಮಿತ್ರರು ಬಂದು, ಪಾಪ ಆಚೆ ನಾನು ವಿಶ್ವಾಮಿತ್ರ ಬಂದಿದ್ದೀನಿ ಅಂತ ಹೇಳಿದಾಗ ಬಂದು ಬಾಗಿಲು ತೆಗಿತಾರೆ. ಏನು ಯಾಕೆ ಈ ತರ ಇದೆಯಾ ಅಂದಾಗ ಕೇಳ್ತಾರೆ, ನನಗೂ ಇದು ಯಾವ್ದು ಬೇಡ, ನಾನು ತಪಸ್ ಮಾಡ್ಬೇಕು ಋಷಿಗಳ ತರ ಅಂತ. ಅವಾಗ ವಿಶ್ವಾಮಿತ್ರ ಕನ್ವಿನ್ಸ್ ಮಾಡ್ತಾರೆ, ಇದೆಲ್ಲ ನಿಂದು ಈ ತಪಸ್ಸು ಧ್ಯಾನ ಇವೆಲ್ಲ ನಿನ್ನ ಹಿಂದಿನ ಜನ್ಮಗಳಲ್ಲೇ ಮುಗಿದೋಗ್ಬಿಟ್ಟಿದೆ. ಈ ಜನ್ಮದಲ್ಲಿ ಏನಿದ್ರುನು ನೀನು ರಾಜ್ಯ ಪರಿಪಾಲನೆ ಮಾಡ್ಬೇಕಷ್ಟೇ, ರಾಷ್ಟ್ರ ಪರಿಪಾಲನೆ ಮಾಡ್ಬೇಕಷ್ಟೇನೆ ನಿಂದಿರೋದು. ನಿನ್ನ ಈ ಜನ್ಮದ ಉದ್ದೇಶ ಇಷ್ಟೇನೆ. ಹಾಗಾಗಿ ನೀನು ಇದು ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ, ಧ್ಯಾನ ಇದು ತಪಸ್ಸು ಅಂತ ಮಾಡು, ಎಷ್ಟು ಬೇಕೋ ಅಷ್ಟು. ಅದ್ರ ಜೊತೆ ಇದನ್ನು ನೀನ್ ಮಾಡ್ಬೇಕು, ನೀನು ಲೋಕ ಪರಿಪಾಲನಾರ್ಥನೇ ನೀನು ಬಂದಿರೋದು, ಈ ಕೆಲ್ಸ ನೀನು ಮಾಡ್ಲೇಬೇಕು ಅಂತ ಹೇಳ್ತಾನೆ. ಇನ್ನ ರಾಮ ಏನೇನೋ ಕ್ವೆಶನ್ಸ್ ಕೇಳುವಾಗ ವಿಶ್ವಾಮಿತ್ರ ಒಂದೇ ಆನ್ಸರ್ ಹೇಳ್ತಾನೆ, ವಸಿಷ್ಠರ ಹತ್ರ ನೀನ್ ಹೋಗು, ವಸಿಷ್ಠರು ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ ಅಂತ. ಆಗ ರಾಮ ವಸಿಷ್ಠರ ಹತ್ರ ಬಂದು ಎಲ್ಲ ತನಗಿದ್ದ ಡೌಟ್ಸ್ ಎಲ್ಲ ಕೇಳ್ತಾರೆ. ರಾಮಂಗೆ ವಸಿಷ್ಠರ್ಗೆ ಸುಮಾರು 10 ದಿನ ಈ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಇದನ್ನೇ ಏನ್ ಹೇಳ್ತಾರೆ, ಆ ಪತ್ರಿಜಿಯವ್ರು ಯಾವಾಗ್ಲೂ ಹೇಳ್ತಾರೆ ಯೋಗ ವಾಸಿಷ್ಠ್ಯ ಅಂತ ಅಂದ್ಬಿಟ್ಟು. ಅಂದ್ರೆ ಅವರಿಬ್ಬರ ಆ ಕಾನ್ವರ್ಸೇಷನ್ ಏನಿದೆ ಆ ಬುಕ್ ಅಲ್ಲಿ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಎಲ್ಲರೂ ರಾಮಾಯಣ ಓದಿದ್ರು ಇದನ್ನ ಓದ್ಲೇಬೇಕು ಅಂತ ಪತ್ರಿಜಿಯವರು ಹೇಳ್ತಾ ಇರ್ತಾರೆ. ಯೋಗ ವಾಸಿಷ್ಠ್ಯ ಅನ್ನೋದು ಅಂದ್ರೆ ಅದರಲ್ಲಿ ಅಷ್ಟು ಉತ್ತಮವಾದ ಪ್ರಶ್ನೆಗಳು, ಅದಕ್ಕೆ ಕನ್ವಿನ್ಸ್ ಆಗೋ ತರ ವಸಿಷ್ಠ ಮಹರ್ಷಿಗಳು ಉತ್ತರವನ್ನ ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಟೈಮ್ ಆದಾಗ ನಾನು ಈ ಯೋಗ ವಾಸಿಷ್ಠದ ಬಗ್ಗೆನು ಹೇಳ್ತೀನಿ, ಏನು ಇದ್ರದ್ದು ಆ ಒಂದು ವಿಭಿನ್ನ ರೀತಿ ಏನಿದೆ ಇದರಲ್ಲಿ ಅಂತಂದ್ಬಿಟ್ಟು. ಸೊ ಯಾವಾಗ ಈ ಒಂದು ಧ್ಯಾನವನ್ನ ಮಾಡ್ತಾ ರಾಜ್ಯವನ್ನು
ಆಳ್ತಾ ಹೋಗ್ತಾರೆ, ಅದು ಶ್ರೀರಾಮ ಅದ್ಭುತವಾಗಿ ಇರುತ್ತೆ. ಅದನ್ನ ನಾವೆಲ್ಲ ಅವರ ಒಂದು ಏನು ಆ ಕ್ವಾಲಿಟೀಸ್ ಇದೆ ಅದನ್ನ ನಾವೆಲ್ಲ ಅಳವಡಿಸ್ಕೋಬೇಕು ಅನ್ನೋದಿಲ್ಲಿ ಮೇನ್. ಎಲ್ಲ ಏನೋ ರಾಮನ ಪ್ರತಿಷ್ಠಾಪನೆ ಮಾಡ್ತಾ ಇದಾರೆ ಅಂತ ಬರೀ ಸೆಲೆಬ್ರೇಷನ್ ಅಷ್ಟೇ ಆಗಬಾರ್ದು. ನಾವೆಲ್ಲರೂ ಏನ್ ಮಾಡ್ಬೇಕು, ಆ ರಾಮರ ಗುಣಗಳು, ಆ ತ್ಯಾಗ ಮನೋಭಾವನೆ, ಪ್ರೀತಿ, ಆ ಒಂದು ತಂದೆ ಯಾರೇ ಆಗ್ಲಿ ಏನೇ ಹೇಳಿದ್ರು ಅವ್ರು ಎಷ್ಟು ಸೌಮ್ಯವಾಗಿ ಉತ್ತರಿಸ್ತಾರೆ, ಸೌಮ್ಯವಾಗಿ ನಡ್ಕೊಳ್ತಾರೆ. ಆ ಪ್ರೀತಿ ಅನ್ನೋದು, ಗಂಡ ಹೆಂಡತಿ ಅನ್ನುವ ಪ್ರೀತಿ, ಏಕ ಪತ್ನಿತ್ವ, ಅದೆಲ್ಲ ಎಲ್ಲಿಂದ ನಾವು ಕಲಿಬೇಕು? ಶ್ರೀರಾಮರಿಂದ ಕಲಿಬೇಕು. ಎಷ್ಟೋ ಗುಣಗಳನ್ನ ನಾವು ಶ್ರೀರಾಮರನ್ನ ನೋಡಿ ಅಳವಡಿಸ್ಕೋಬೇಕು. ನಾವು ಕಲಿತು ಅದನ್ನ ಅರ್ಥ ಮಾಡ್ಕೊಂಡು ನಾವು ಅಳವಡಿಸ್ಕೋಬೇಕು. ಅವರು ರಾಜ್ಯಭಾರ ಮಾಡಿದ ರೀತಿ ಎಲ್ಲಾನು ಈ ಇಡೀ ಒಂದು ಆ ಎಸೆನ್ಸ್ ಆಫ್ ರಾಮಾಯಣ ಏನಿದೆ ಅದನ್ನ ನಾವು ತಗೊಂಡು ಅಳವಡಿಸ್ಕೋಬೇಕಾಗತ್ತೆ ಮಾಸ್ಟರ್ಸ್. ಸೊ ಎಲ್ಲರೂ ಆ ಈ ಒಂದು ಈ ಯೋಗ ವಾಸಿಷ್ಠನ ತಿಳ್ಕೊಳ್ಳೋಣ. ಬುಕ್ ಇದೆ, ಅದು ಕನ್ನಡದಲ್ಲಿ ಬುಕ್ ಇದೆ, ತಗೊಂಡು ಓದಿ. ಅದನ್ನ ಓದ್ತಾ ಇದ್ರೆ ನಮಗೆ ಎಷ್ಟೊಂದು ಜೀವನದ ಸತ್ಯಗಳು, ಯಾವ ತರ ನಡ್ಕೋಬೇಕು ಅನ್ನೋದು ನಮಗೆ ಅದರಲ್ಲಿ ತಿಳಿತಾ ಬರುತ್ತೆ. ಸೊ ಮಾಸ್ಟರ್ಸ್, ಇವಾಗ ಎಲ್ಲರನ್ನು ಧ್ಯಾನ ಮಾಡೋಣ. ಕಣ್ ಮುಚ್ಕೊಂಡ್ಬಿಡಿ. ಎಲ್ರು ಹಗುರವಾಗಿ ಕಣ್ಗಳನ್ನ ಮುಚ್ಕೊಳ್ತಾ ಎರಡು ಕೈಗಳನ್ನ ಬೆರಳೊಳಗೆ ಬೆರಳು ಹಾಕೊಳ್ಳಿ, ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರು ಜಾಯ್ನ್ ಆಗಿದ್ರೆ ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ಅನ್ನ ತೆಗೆದಿಟ್ಬಿಡಿ ಮಾಸ್ಟರ್ಸ್. ಸುಂದರವಾದ ಸಂಗೀತದೊಂದಿಗೆ ಸಾಮೂಹಿಕ ಧ್ಯಾನವನ್ನ ಮಾಡೋಣ. ಸೊ ನಾವೆಲ್ಲ ಅಂದ್ರೆ ಇಲ್ಲಿ ಏನ್ ಕಲಿಬೇಕು ಅಂತಂದ್ರೆ, ನಾವು ಈ ಒಂದು ರಾಮನಿಂದ ಅಥವಾ ಯೋಗ ವಾಸಿಷ್ಠದಿಂದ ಪ್ರತಿಯೊಬ್ರು ನಾವು ಎನ್ಲೈಟನ್ ಆಗಕ್ಕೆ ಧ್ಯಾನವನ್ನ ಮಾಡ್ತೀವಿ. ಎನ್ಲೈಟನ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು? ಆ ಎನ್ಲೈಟನ್ಮೆಂಟ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು? ಸೇವೆ ಅನ್ನುವ ಒಂದು ಆ ಮನೋಭಾವದಿಂದ ಸೇವೆಯನ್ನ ಮಾಡ್ತಾ ಇರ್ಬೇಕು. ಇಲ್ಲಿ ದಶರಥನ ಮಗನಾಗಿದ್ದರಿಂದ ಆ ಎನ್ಲೈಟನ್ ಮಾಸ್ಟರ್ ಅವರು, ರಾಮ ಆಲ್ರೆಡಿ ಎನ್ಲೈಟನ್ ಮಾಸ್ಟರ್. ಸೊ ಅಲ್ಲಿ ಅವರ ಉದ್ದೇಶ ಇದ್ದಿದ್ದು ದೇಶ ಪರಿಪಾಲನೆ ಮಾಡುವಂತಹದ್ದು. ಇದೇ ತರ ನಾವು ಎನ್ಲೈಟನ್ ಆದ್ಮೇಲೂ ಸುಮ್ನೆ ಧ್ಯಾನ ಅಂತ ಕೂರೋದಲ್ಲ. ಧ್ಯಾನದಿಂದ ಎನ್ಲೈಟನ್ ಆದ್ಮೇಲೆ ನಮ್ಮ ಡ್ಯೂಟೀಸ್ ಏನಿದೆ ನಾವು ಅದನ್ನ ತಿಳ್ಕೊಂಡು ಅದನ್ನ ಮಾಡೋದು ಇಲ್ಲಿ ಕರೆಕ್ಟ್ ಆಗಿರುವ ಎನ್ಲೈಟನ್ಮೆಂಟ್ ಮಾಸ್ಟರ್ಸ್. ನಾವೆಲ್ಲ ಧ್ಯಾನ ಮಾಡ್ತಾ ನಮ್ಮ ಜೀವನದ ಉದ್ದೇಶವನ್ನ ತಿಳ್ಕೊಳ್ಳೋಣ. ಆ ಕೆಲಸದಲ್ಲಿ ನಾವು ತೊಡಗಿಸ್ಕೊಳ್ಳೋಣ ಮಾಸ್ಟರ್ಸ್.